ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಯುವನಿಧಿ ಅಪ್ಲಿಕೇಶನ್ನ ಒಂದು ಅಪ್ಡೇಟ್ಗಳನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಲಾಸ್ಟ್ ವಿಡಿಯೋನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಒಂದು ಕಮೆಂಟ್ನ ಪಿಕ್ ಮಾಡ್ಕೊತೀನಿ ಅಂತ ಹೇಳಿದ್ದೆ. ಸೊ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಏನೇನು ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಸೊ ಅದನ್ನ ಇವಾಗ ಪಿಕ್ ಮಾಡಿಕೊಂಡು ಒಂದೊಂದೇ ಎಷ್ಟಾಗುತ್ತೋ ಅಷ್ಟು ಈ ವಿಡಿಯೋನಲ್ಲಿ ಕಂಪ್ಲೀಟ್ ಮಾಡೋಕ್ಕೆ ನೋಡ್ತೀನಿ. ಓಕೆನಾ? ಸೊ ಈ ಒಂದು ವಿಡಿಯೋ ಕೆಳಗೂ ಕೂಡ ಕಮೆಂಟ್ ಮಾಡಿ ಏನಾಗ್ತಿದೆ ಅಪ್ಲಿಕೇಶನ್ ಪ್ರಾಬ್ಲಮ್ಮು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಪಿಕ್ ಮಾಡ್ಕೊತೀನಿ. ಓಕೆನಾ? ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ ಕೌಶಲ್ಯ ಕರ್ನಾಟಕ ರಿಜಿಸ್ಟ್ರೇಷನ್ ಪ್ರಾಬ್ಲಮ್ ಅಂತ ಹೇಳ್ತಿದ್ದಾರೆ. ಸೊ ಹೌದು, ಕೆಲವೊಂದು ಸತಿ ಅದು ಪ್ರಾಬ್ಲಮ್ ಆಗುತ್ತೆ, ಬಟ್ ಅದೇ ಸಾಲ್ವ್ ಕೂಡ ಆಗುತ್ತೆ. ಒಂದು 2-3 ದಿನ ಬಿಟ್ಬಿಟ್ಟು ಮತ್ತೆ ಚೆಕ್ ಮಾಡಿ, ಖಂಡಿತವಾಗ್ಲೂ ಕೂಡ ಆಗುತ್ತೆ. ಮಲ್ಟಿಪಲ್ ಟೈಮ್ಸ್ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಟ್ರೈ ಮಾಡಿ, ಖಂಡಿತವಾಗ್ಲೂ ಕೂಡ ಆಗುತ್ತೆ. ತಲೆ ಕೆಡ್ಸ್ಕೊಳ್ಳೋಂಥ ಒಂದು ಅವಶ್ಯಕತೆ ಇಲ್ಲ. ಸೊ ಒಂದು ವೇಳೆ ನೀವು ಸೆಲ್ಫ್ ಡಿಕ್ಲರೇಷನ್ ಆಗೋಕ್ಕಿಂತ ಮೊದಲೇ ಕೌಶಲ್ಯ ಕರ್ನಾಟಕಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಕೂಡ ಹೇಳ್ತೀನಿ, ನಿಮಗೆ ಅಮೌಂಟ್ ಬಂದೇ ಬರುತ್ತೆ. ಓಕೆನಾ? ಸೊ ಅದನ್ನು ಒಂದ್ಸತಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಸಾಕು. ಸೆಲ್ಫ್ ಡಿಕ್ಲರೇಷನ್ ಥರ ಪದೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂಥ ಒಂದು ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ಬ್ರದರ್ ಐ ಗಾಟ್ 6K ಬಟ್ ಡಿಡ್ ನಾಟ್ ಗೆಟ್ ಏಪ್ರಿಲ್ ಆ್ಯಂಡ್ ಮೇ ಅಮೌಂಟ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಸೊ ಸೆಲ್ಫ್ ಡಿಕ್ಲರೇಷನ್ ಕೂಡ ಆಗ್ತಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಹೈಯರ್ ಸ್ಟಡೀಸ್ ಆ್ಯಂಡ್ ಜಾಬ್ ಅಂತ ಹೇಳ್ಬಿಟ್ಟು ತೋರಿಸ್ತಿದೆ ಅಂತ ಹೇಳಿದ್ದಾರೆ. ನಾನು ಆವಾಗಲೇ ಹೇಳಿದೆ, ಇದಕ್ಕೆ ಸೊಲ್ಯೂಷನ್ ಕೂಡ ವಿಡಿಯೋ ಮಾಡಿ ಕೊಟ್ಟಿದ್ದೀನಿ. 6K ರಿಸೀವ್ ಆಗಿದೆ ಅಂದರೆ ಇನ್ನು 6K ರಿಸೀವ್ ಆಗಬೇಕಾಗುತ್ತೆ. ಒಟ್ಟು 12K ಅಮೌಂಟು ಅವರು ಬಿಟ್ಟಿರುವಂಥದ್ದು. ನಾರ್ಮಲ್ ಆಗಿ 9K ಒಂದು 3K ಒಂದು ಈ ಥರ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿನೇ ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಹೈಯರ್ ಸ್ಟಡೀಸ್ ಏನನ್ನ ಬಂದಿತ್ತು ಅಂತ ಹೇಳೋದಾದರೆ ಯುವನಿಧಿ ಹೆಲ್ಪ್ಲೈನ್ ನಂಬರ್ ಇದೆ, ಅದಕ್ಕೆ ಕಾಲ್ ಮಾಡಿಬಿಟ್ಟು ನೀವು ಸೊಲ್ಯೂಷನ್ನ ತೊಗೋಬೇಕಾಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬ್ರೋ, ನಂದು ಪೋರ್ಟಲ್ನಲ್ಲಿ ಅಮೌಂಟ್ ಸಕ್ಸಸ್ ಅಂತ ಇದೆ, ಆದರೆ ಅಮೌಂಟ್ ಬಂದಿಲ್ಲ. DBTನಲ್ಲಿ ಸಕ್ಸಸ್ ಅಂತ ಇದೆ, ಆನ್ಸರ್ ಮೀ ಬ್ರೋ ಪ್ಲೀಸ್ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ ಆ್ಯಕ್ಚುಲಾಗಿ ನಿಮ್ಮದು ಪೋರ್ಟಲ್ನಲ್ಲಿ ಸಕ್ಸಸ್ ಅಂತ ಬಂದಿದೆ ಅಂತ ಹೇಳೋದಾದರೆ DBTನಲ್ಲಿ ಸಕ್ಸಸ್ ಅಂತಲೂ ಕೂಡ ಬಂದಿದೆ ಅಂದರೆ ಅಮೌಂಟ್ ಬಂದಿಲ್ಲ ಅಂದರೆ ವೆಯ್ಟ್ ಮಾಡಿ, ಈ ಮಂತ್ ಒಳಗೆ ಕ್ಲಿಯರ್ ಮಾಡಿಕೊಡ್ತೀವಿ ಅಂತಲೂ ಕೂಡ ಯುವನಿಧಿ ಅವರು ಹೇಳಿದ್ದಾರೆ. ಓಕೆನಾ? ತಲೆ ಕೆಡ್ಸ್ಕೊಳ್ಳೋಂಥ ಒಂದು ಅವಶ್ಯಕತೆ ಇಲ್ಲ. ಸೊ DDPO ಆಫೀಸ್ ಅಂತ ಬರ್ತಿದೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಅಂದರೆ DDPO ಆಫೀಸ್ ಏನಂತ ಬರ್ತಿದೆ ಕಮೆಂಟ್ ಮಾಡಿ ಅದನ್ನು. ಓಕೆನಾ? ಮತ್ತು ಇನ್ನೊಂದು, ಯುವರ್ ಅಪ್ಲಿಕೇಶನ್ ಅಪ್ರೂವ್ಡ್ ಬೈ DDPO ಆ್ಯಂಡ್ DDPI ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಅಂದರೆ ನಿಮಗೆ ಅಮೌಂಟ್ ಬರೋಕ್ಕೆ ಶುರುವಾಗುತ್ತೆ ಅಂತಲೇ ಹೇಳ್ಬೋದು. ತಲೆ ಕೆಡ್ಸ್ಕೊಳ್ಳೋಂಥ ಒಂದು ಅವಶ್ಯಕತೆ ಇಲ್ಲ. ಬ್ರೋ, ಓಲ್ಡ್ ಅಪ್ಲಿಕೇಶನ್ ಸ್ಟಿಲ್ ಫೇಸಿಂಗ್ ದ ಸೇಮ್ ಪ್ರಾಬ್ಲಮ್, ಸೆಲ್ಫ್ ಡಿಕ್ಲರೇಷನ್ ಆಧಾರ್ ಡೀಟೇಲ್ಸ್ ನಾಟ್ ಅಪ್ಡೇಟಿಂಗ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಸೊ ಓಲ್ಡ್ ಅಪ್ಲಿಕೇಶನ್ ಅಂತ ಅಂದರೆ ಸೇಮ್ ಪ್ರಾಬ್ಲಮ್ ಆಗ್ತಿದೆ, ಮತ್ತು ಸೆಲ್ಫ್ ಡಿಕ್ಲರೇಷನ್ನು ಕೂಡ ಆಗ್ತಿಲ್ಲ, ಆಧಾರ್ ಏನು ಅಪ್ಡೇಟ್ ಆಗ್ತಿಲ್ಲ. ಅಂದರೆ ಯಾವ ಮಂತಿಂದು ಎಷ್ಟು ಮಂತಿಂದ ಅಪ್ಡೇಟ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಮೆನ್ಷನ್ ಮಾಡಿಲ್ಲ. ಸೊ ಈ ಮಂತಿಂದ ಅಪ್ಡೇಟ್ ಆಗ್ತಿಲ್ಲ ಅಂದರೆ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗ್ತಿದೆ. ಈ ಮಂತಿಂದ ಅಪ್ಡೇಟ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ, ಇನ್ನೂ ಒಂದು 5 ದಿನ ಇದೆ, ಅಪ್ಡೇಟ್ ಆಗಬಹುದು. ಸೊ ಎಷ್ಟು ತಿಂಗಳಿಂದ ಅಪ್ಡೇಟ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಓಕೆನಾ? ಸೊ ಅದಾದಮೇಲೆ ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಅಪ್ರೂವ್ಡ್ ಬೈ DDPI, ಇದನ್ನು ಆನ್ಸರ್ ಮಾಡಿದ್ದೀನಿ ಅವಾಗಲೇ. ಡಿಕ್ಲರೇಷನ್ ಪ್ರೊವೈಡೆಡ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಕರೆಕ್ಟಾಗಿ ಕಮೆಂಟ್ ಮಾಡಿ ಬ್ರೋ. ಮತ್ತು ಸೇಮ್ ಅದೇ GDS ಬಗ್ಗೆ ಅಪ್ಡೇಟ್ ಕೊಡಿ, GDS ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಹೈಯರ್ ಸ್ಟಡೀಸ್ ಪ್ರಾಬ್ಲಮ್ ಅಂತ ಹೇಳ್ತಿದ್ದಾರೆ. ಓಕೆ ಬ್ರೋ, ಜುಲೈ ಸೆಲ್ಫ್ ಡಿಕ್ಲರೇಷನ್ ಕಂಪ್ಲೀಟೆಡ್ ಆ್ಯಂಡ್ 9K ಕ್ರೆಡಿಟೆಡ್ ಆ್ಯಂಡ್ ಜುಲೈ 3K ವಿಲ್ ಬಿ ಕ್ರೆಡಿಟೆಡ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಗುಡ್. ಸೆಲ್ಫ್ ಡಿಕ್ಲರೇಷನ್ ಟೈಮ್ಗೆ ಕೊಡಿ ಬ್ರೋ, ಅಷ್ಟೇ, ಇನ್ನೇನು ಇಲ್ಲ. ಓಕೆನಾ? ಸೊ ನಾರ್ಮಲ್ ಆಗಿ ಅಷ್ಟೇ. ಫೆಬ್ರವರಿ ಸ್ಟೇಟಸ್ ರೆಸ್ಪಾಂಡ್ ಪೆಂಡಿಂಗ್ ಸ್ಟಿಲ್ ನಾಟ್ ಕ್ರೆಡಿಟೆಡ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ತುಂಬ ಇದು ಕೇಳ್ತಿದ್ದಾರೆ ಅಂತಲೇ ಹೇಳ್ಬೋದು. ಏನೋ ಫೆಬ್ರವರಿದ ಒಂದು ಸ್ಟೇಟಸ್ ಪೆಂಡಿಂಗು ಕ್ರೆಡಿಟ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು. ಸೊ ನಾನು ನಿಮಗೆ ಹೇಳಿದ್ದೆ ಮೊದಲೇನೆ, ಏನಪ್ಪ ಅಂದರೆ ಇವಕ್ಕೆಲ್ಲನೂ ಕೂಡ ಯುವನಿಧಿ ಹೆಲ್ಪ್ಲೈನ್ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಸೊಲ್ಯೂಷನ್ ತೊಗೋಬೇಕು ಅಂತ ಹೇಳ್ಬಿಟ್ಟು. ಏನಕ್ಕಂದರೆ ಇದ್ರ ಬಗ್ಗೆ ಬೇರೆ ಏನಾನ ಅಪ್ಡೇಟ್ ಏನಾನ ಇತ್ತು ಅಂತ ಹೇಳಿದ್ರೆ ನಾವು ಹೇಳ್ಬೋದು, ಮತ್ತು ಏನಾರ ಚೇಂಜಸ್ ಮಾಡಬೇಕು ಅಪ್ಲಿಕೇಶನ್ ಸ್ಟೇಟಸಲ್ಲಿ ಅಂತ ಹೇಳ್ಬಿಟ್ಟು ಇತ್ತು ಅಂತ ಹೇಳಿದ್ರೆ ನಾವು ಹೇಳ್ಬೋದು. ಬಟ್ ಆದರೆ ನಮ್ಮ ಕಡೆಯಿಂದ ಏನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿನೇ ಹೆಲ್ಪ್ಲೈನ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಮತ್ತು ಟೆಲಿಗ್ರಾಮ್ ಚಾನಲ್ ಮೆನ್ಷನ್ ಮಾಡಿರ್ತೀನಿ. ಪ್ರತಿಯೊಬ್ಬರು ಕೂಡ ಹೋಗ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಮತ್ತು ಇದು ಬಿಟ್ಟು ಇನ್ನೇನ ಅಪ್ಡೇಟ್ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಕಮೆಂಟ್ ಮಾಡಿ ಏನು ಪ್ರಾಬ್ಲಮ್ ಆಗ್ತಿದೆ ಅಂತ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಒಂದೇ ಮಾತು.